ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಬೆಳಗ್ಗೆ ಜವಳ ಆರಾಧನೆಯನ್ನು ಪ್ರಾರಂಭಿಸಿಕೊಳ್ಳೋಣ. ಪರಿಶುದ್ಧನೇ, ಸರ್ವೋತ್ತಮನೇ, ಅಪಾವಿತನೇ ಒಂದು ಸಮಯಕ್ಕಾಗಿ ಉಂಟಾಗಲಿ. ವಿಶೇಷ ಸಮಯದಲ್ಲಿ ಯೇಸಪ್ಪ ನಮ್ಮೆಲ್ಲರ ತಗ್ಗಿಸಿ ಒಪ್ಪಿಸಿಕೊಡುತ್ತೇನೆ. ಈ ಆರಾಧನೆಯ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಒಂದು ಕರ್ತನೆ ಪ್ರಸಾದ ಮನೆಗೆ ನಡೆಸಿಕೊಡಬೇಕೆ ನಾವು ಹೇಳುತ್ತೇವಪ್ಪ. ಈ ಒಂದು ಬೆಳಗ್ಗೆ ಜಾವದಲ್ಲಿ ಈ ಬೇಟಿಗಳ ಮೊದಲನೇದಲ್ಲಿ ಯೇಸಪ್ಪ ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ಕೃಪೆಯನ್ನು ತುಂಬಿಸು, ನಿನ್ನ ಆತ್ಮ ತುಂಬಿಸಿ ಅಭಿಷೇಕಿಸಿ ನಡೆಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಪಿತನೇ.
ನಾವೆಲ್ಲರೂ ಮನುಷ್ಯನ ಬಾಯಿಗಳನ್ನು ತೆಗೆದು ಅದಕ್ಕೆ ಸ್ತೋತ್ರ ಮಾಡೋಣ. ಸ್ತೋತ್ರ ಅಪ್ಪ, ಎಷ್ಟು ಒಳ್ಳೆಯವನಾಗಿದ್ದೀರ. ಹೌದು ಕಷ್ಟ, ನಿನ್ನ ಒಳ್ಳೆತನವನ್ನು ನಿನ್ನ ಕರ್ತನೆ, ನಾವು ದಿನ ಲೋಕ ಎಲ್ಲಿಗೆ ಹೋಗೋದಾಗಿದ್ದೇವಪ್ಪ. ಅದನ್ನು ಶುದ್ಧ ಗೊತ್ತಿಲ್ಲ. ಈ ಲೋಕದಲ್ಲಿ ಹೆಚ್ಚಾಗಿ ಎಲ್ಲಿಗಾಗಿ ಜೀವಿಸಬೇಕೆಂದು, ನಮ್ಮೆಲ್ಲರಿಗೋಸ್ಕರ ಜೀವಿಸಬೇಕೆಂದು ನನ್ನ ಕರ್ತನೆ, ಇನ್ನೂ ಈ ಲೋಕದಲ್ಲಿ ನಿನ್ನ ಬೆಳಕಾಗಿ ಕರ್ತನೆ ಸಾಕ್ಷಿಗಳಾಗಿ ನಿಲ್ಲಿಸಿದ್ದೇನೆ. ಸ್ವಲ್ಪ ನಿನಗೆ ಕೋಟಿ ಸ್ತೋತ್ರ ಉಂಟಾಗಲಿ. ನನ್ನ ಕುಟುಂಬವನ್ನು ಎಸಪ್ಪ ಗೌರವಾಚರಣೆ ಕಾಯಂತ ಪರಾಮೃತ ದೇವನಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಮ್ಮೆಲ್ಲ ಅಗತ್ಯಗಳ ಪೂರೈಸುತ್ತೆ ಯೋಗವಾಗೇ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನಮ್ಮೊಂದಿಗೆ ಇದ್ದರೆ ನನ್ನ ಒಳಗೆ ವಾಸ ಮಾಡುವಂತ ಅಪ್ಪ ಇಮಾನುವೇಲನಿಗೆ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಎಸಪ್ಪ, ನಿನಗೆ ಮಹಿಮೆ, ನಿನಗೆ ಘನತೆ, ನಿನಗೆ ಸ್ತೋತ್ರ. ಅಪ್ಪ, ನಿನಗೆ ಆರಾಧನೆ ಸಲ್ಲಿಸುತ್ತೇವೆ ಕರ್ತನೆ. ಅಪ್ಪ, ನೀನು ನಮ್ಮ ದೇವರು ಒಡೆಯನು, ಆಸ್ತಿಯ ಬೇಕಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಎಸಪ್ಪ. ಈ ಲೋಕದ ಯಾವ ಕೆಡುಕನ ಬಾಣಗಳನ್ನು ಕಟ್ಟದೊಳಗೆ ತಗದಂತೆ, ಯಾವ ಸೈತಾನ ಕ್ರಿಯೆಗಳನ್ನು ಮುಟ್ಟದಂತೆ ನೀನು ನಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಕಾಯ್ದುಕೊಂಡು ಬಂದಿದ್ದಾರೆ. ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ನಮ್ಮ ಸಭೆಯ ಒಬ್ಬೊಬ್ಬ ಕುಟುಂಬದಲ್ಲಿ ಕಟ್ಟಲಿ ಕಾರ್ಯ ಮಾಡುತ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪ್ಪ, ನಿನಗೆ ಘನತೆ, ನಿನಗೆ ಗೌರವ, ಅಪ್ಪ ನಿನಗೆ ಮಹಿಮೆ ಸಲ್ಲಿಸುತ್ತೇವೆ ಯೇಸು ಕ್ರಿಸ್ತನ ನಾಮದಲ್ಲಿ. ಅಪ್ಪ, ಎಲ್ಲ ಸ್ತೋತ್ರಗಳಿಗೆ ಒಪ್ಪಿಸಿಕೊಡುತ್ತೇವೆ ಅಂತ ಕರ್ತನೆ. ಸಮಯದ ನಮ್ಮ ಕೈಗಳಲ್ಲಿ ನಮ್ಮ ಒಂದು ಕಾಣಿಕೆಗಳ ಸ್ವಭಾವ ತೆಗೆದುಕೊಳ್ಳೋಣ. ಸೈನ್ಯಗಳ ಕರ್ತನೆ, ಪರಲೋಕ ತಂದೆ ಅಪ್ಪ, ಬೆಳಗ್ಗೆ ಜಾವದಲ್ಲಿ ಈ ಸೈನ್ಯಾಧಾರಿ ಕರ್ತನೆ ನಾವು ತಂದಿರುವಂತಹ ಈ ಕಾಣಿಕೆಗಳ ದಶಭಾಗ ನಿಮ್ಮ ಪಾತ್ರಕ್ಕೆ ಒಪ್ಪಿಸಿಕೊಳ್ಳುತ್ತೇವಪ್ಪ. ದೇವಾದಿನ ಆಶೀರ್ವದಿಸು, ನಿನ್ನ ಮಹಿಮೆಗೋಸ್ಕರವಾಗಿ ಬೆಳೆಸಲ್ಪಡುವಂತೆ ಕರ್ತನೆ. ಇದೆ ಕರ್ತನೆ ಕೊಡುತ್ತಿರುವಂತಹ ನಾವೆಲ್ಲರೂ ನಿನ್ನ ವಾಕ್ಯಾನುಸಾರವಾಗಿ ಕೊಡಲ್ಪಡುವುದು ಹೇಗೆ ಸ್ವಲ್ಪ ನಿನ್ನ ರಾಜ್ಯಕ್ಕಾಗಿ ನಾವು ಸಭೆಗಾಗಿ ಕೊಡ್ತಾ ಇದ್ದೇವೆ. ನಿನ್ನ ಆಶೀರ್ವಾದಗಳನ್ನು ಕೊಯ್ದುಕೊಳ್ಳುವಂತೆ ಕಾರ್ಯ ಮಾಡು. ನಿನ್ನ ಒಂದು ಕರ್ತನೆ ಅಪ್ಪ ಹೌದು ರಾಜ್ಯ ಬಲದಿಂದ ಕರ್ತನೆ ಮೇಟಿನ ಸಂಪೂರ್ಣವಾಗಿ ನಿನ್ನ ಸಾಮರ್ಥ್ಯದಿಂದ ನಿನ್ನ ಜ್ಞಾನದ ಕರ್ತನೆ ನಾವು ಕರ್ತನೆ ಆದಾಯಗಳನ್ನ ಕರ್ತನೆ ಸಂಪಾದಿಸಿಕೊಳ್ಳುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬರನ್ನ ಕರ್ತನೆ ಆಶೀರ್ವದಿಸು ದೇವ. ಯಾವ ಕೊರತೆ ಇರದಂತೆ ನಮ್ಮನ್ನು ಕರ್ತನೆ ಹೌದು ರಾಜ್ಯ ನಡೆಸಿಕೊಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಆಗ್ತಾನೆ. Yeah.
ಗುಡ್ ಮಾರ್ನಿಂಗ್. ಈ ಒಂದು ಮೇ ತಿಂಗಳ ಮೊದಲನೇ ದೇವರು ನಮ್ಮನ್ನು ನಡೆಸಿಕೊಟ್ಟಿದ್ದಾನೆ. ಆತ ನಂಬಿಗಸ್ತನಾಗಿ ಇದ್ದನು. ಕಾಲವ ದಿನಗಳ ನಾವು ನೋಡುವಾಗ ನಮ್ಮೊಟ್ಟಿಗೆ ಇದ್ದು ಆತ ನಮ್ಮೆಲ್ಲ ಕಷ್ಟ, ನೋವು, ಕಣ್ಣೀರುಗಳನ್ನು ಸಹ ನಮ್ಮನ್ನು ಒತ್ತುಕೊಳ್ಳೋ ಆತನಾಗಿದ್ದು ನಮ್ಮನ್ನು ಈ ಒಂದು ಜನರಲ್ಲಿ ಈ ಒಂದು ಆಲಯದಲ್ಲಿ ಆತ ಸನ್ನಿಧಾನದಲ್ಲಿ ನಿಲ್ಲಿಸುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವುದಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ಮೇ ತಿಂಗಳಿನ ದೇವರ ವಾಕ್ಯ ನಮ್ಮ ಜೀವಿತಗಳ ದೇವರು ಏನು ಕೊಡಲಿದ್ದಾನೆ ಎಂದು ನೋಡುವಾಗ ನಾನು ಜಾನ್ವರಿಯಿಂದ ನೋಡ್ತಾ ಇದ್ದೇನೆ. ನಾನು ಪ್ರತಿ ಸಾರಿ ಪ್ರಾರ್ಥನೆ ಮಾಡಿ ಸ್ವಲ್ಪ ಈ ತಿಂಗಳ ಮೊದಲನೇ ದಿನದಲ್ಲಿ ನಾವು ಏನ್ ವಾಕ್ಯ ಕೊಡಬೇಕು, ಸಭೆಗೆ ಯಾವುದು ವಾಗ್ದಾನ ನಾನು ಕೊಡ್ತೀಯ ಅಂತ ಕೇಳುವಾಗಲೆಲ್ಲ ನೀವು ನೋಡುವುದಾದ್ರೆ ದೇವರು ಜಾನ್ವರಿಯಿಂದ ಮಾತನಾಡಿದ್ರು ನಂಬಿಕೆಯ ಕುರಿತಾಗಿ. ನೀವು ಕಳೆದ ತಿಂಗಳು ನೋಡಬೇಕಾದ್ರೆ ದೇವರು ನಾವು ಸಾಕ್ಷಿಗಳಾಗಿರಬೇಕೆಂದು ಯೆಶಾಯನ ಒಂದು ಗ್ರಂಥದಿಂದ ಮಾತನಾಡಿದ್ದಾನೆ. ನಾನು ಈ ಸತಿ ಅಂತೂ ಈ ತಿಂಗಳು ನಾನು ಈ ತಿಂಗಳು ಈ ಒಂದು ದಿನ ಮುಗಿದ ನಂತರ ನೆಕ್ಸ್ಟ್ ಡೇ ಇಂದ ನಾನು ಕೇಳ ಪ್ರಾರಂಭಿಸ್ಬಿಡ್ತೇನೆ. ಸ್ವಲ್ಪ ನೆಕ್ಸ್ಟ್ ಮಂತ್ಗೆ ಏನು ವಾಗ್ದಾನ ಅಂತ ಹೇಳ್ತಾನೆ ಇದ್ದೀನಿ. ನಾನು ಒಂದೇ ವಾಕ್ಯ ಬಂದಿದ್ದು, ಆ ವಾಕ್ಯ ಓದಿಕೊಂಡ. ಯೆಶಾಯ 43:7, ಐಸಾಯ 43:7 ಏನ್ ಹೇಳ್ತದೆ ಆ ವಚನ? ಯೆಶಾಯ 43:7 ಯಾಕೆ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಟ್ಟಿದ್ದು. Whom I have created for my glory, I have formed him, yes, I have made him. ನೀವು ನೋಡುವುದಾದ್ರೆ ಪ್ರಿಯರೇ, ದೇವರು ಈ ಒಂದು ವಾಕ್ಯಗಳ ಮೂಲಕವಾಗಿ ನಮ್ಮನ್ನ ಯಾತಕ್ಕಾಗಿ ದೇವರು ರೂಪಿಸಿದ್ದಾನೆ, ಯಾತಕ್ಕಾಗಿ ದೇವರು ನಮ್ಮನ್ನ ಉಂಟು ಮಾಡಿದ್ದಾನೆ. ನೀವು ನೋಡುವುದಾದ್ರೆ ಇಟ್ಸ್ ಎ ಏಜ್ ಓಲ್ಡ್ ಕ್ವಶನ್. ಲೋಕದಲ್ಲಿ ಪುರಾತನ ಕಾಲದಿಂದ ಕೇಳ್ತಿರುವಂತಹ ಒಂದು ಪ್ರಶ್ನೆ, ನಮ್ಮನ್ನ ಯಾಕೆ ಈ ಲೋಕದಲ್ಲಿ ಅವರು ಅಂದುಕೊಂಡಂತ ದೇವರುಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಅಂದ್ಕೊಂಡ್ರೆ ಯಾಕೆ ನಾನು ಈ ಲೋಕದಲ್ಲಿ ಹುಟ್ಟು ಬಂದಿದ್ದೇನೆ, ವಾಟ್ ಈಸ್ ದ ಪರ್ಪಸ್ ಆಫ್ ಮೈ ಲೈಫ್? ನಮಗಿತ್ತಲ್ಲ ಪ್ರಶ್ನೆ ಇರ್ತಾನೆ ಅನೇಕರಿಗೆ. ನಮಗೆ ಯಾಕೆ ನಾನು ಈ ಲೋಕದಲ್ಲಿ ಹುಟ್ಟಿದ್ದೇನೆ, ಯಾಕೆ ನಾನು ಈ ಲೋಕದಲ್ಲಿ ಹುಟ್ಟು ಬಂದು ಏನ್ ಮಾಡ್ಬೇಕು, ಈ ಲೋಕದಲ್ಲಿ ಯಾವ ಉದ್ದೇಶದ ನಾನು ರೂಪಿಸಲ್ಪಟ್ಟಿದ್ದೇನೆ ಅಥವಾ ಸೃಷ್ಟಿಸಲ್ಪಟ್ಟಿದ್ದೇನೆ. ಅನೇಕ ಯುವಕರೇ ಫಿಲಾಸಫರ್ಸ್ ಎಲ್ಲ ಇಷ್ಟುವರು ಇನ್ನು ಮುಂದೆ ಕೂಡ ಮಾಡ್ತಾರೆ. ಅವರು ಅನೇಕ ಡಿಬೇಟ್ಗಳನ್ನ, ಆರ್ಗ್ಯುಮೆಂಟ್ಗಳನ್ನ ಮಾಡ್ತಾನೆ ಇದ್ದಾರೆ. ಸ್ಟಿಲ್ ನಾವು ದೇ ಹ್ಯಾವ್ ನಾಟ್ ಗಾಟ್ ದ ಪ್ರಾಪರ್ ಆನ್ಸರ್. ಸರಿಯಾದ ಉತ್ತರ ನಾವು ಸಿಕ್ಕಿಲ್ಲ. ಯಾಕೆ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ, ಯಾರು ನಮ್ಮ ಸೃಷ್ಟಿ ಮಾಡಿದ್ರು, ಯಾಕೆ ಈ ಲೋಕದಲ್ಲಿ ಇದ್ದೇವೆ, ಏನ್ ಮಾಡೋಕ್ಕೋಸ್ಕರ ಅಂತ. ಆದರೆ ವಿಶ್ವಾಸಿಯಾದ ನಮಗಾದರೂ ಆ ಒಂದು ಪ್ರಶ್ನೆಗೆ ಉತ್ತರ ಉಂಟು. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ಈ ಒಂದು ಉತ್ತರಕ್ಕಾಗಿ ನಾವು ಫಿಲಾಸಫರ್ಗಳು ಹೇಳುವಂತಹ ಒಂದು ಕಾರ್ಯಗಳನ್ನ ನೋಡುವುದಾಗಲಿ ಅಥವಾ ಬೇರೆಯವರು ತತ್ವಜ್ಞಾನಿಗಳಾಗಲಿ ಬೇರೆ ಒಂದು ಇಂಟೆಲಿಜೆನ್ಸ್ ಇರುವಂತಹ ಜನಗಳಾಗಲಿ ಮಾತಾಡುವಂತಹ ಒಂದು ಮಾತುಗಳ ಡಿಬೇಟ್ ಅಲ್ಲಿ ಆರ್ಗ್ಯುಮೆಂಟ್ ಅಲ್ಲಿ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ಉಂಟು ನಾನು ಯಾತಕ್ಕಾಗಿ ಸೃಷ್ಟಿಸಲ್ಪಟ್ಟಿದ್ದೇನೆ ಎಂದು. ಆ ಒಂದು ಉತ್ತರವನ್ನ ನಾವು ಈಗ ಓದ್ಬೋದ ವಚನ ಯೆಶಾಯ 43:7 ಅಲ್ಲಿ ದೇವರು ಹೇಳ್ತಾರೆ, ನನ್ನ ಮಹಿಮೆಗಾಗಿ. ಎಲ್ಲರೂ ಹೇಳಿ, plain and simple, God created us for his glory. ಈ ಲೋಕದಲ್ಲಿ ನಾನು ನನ್ನಿಂದ ಸೃಷ್ಟಿಸಲ್ಪಟ್ಟವನಾಗಿ ಬಂದಿಲ್ಲ. ನಾನೇನು ಸಕ್ಸಸ್ ನ ಹಿಂದೆ ಹೋಗ್ಬೇಕು ಅಥವಾ ವೆಲ್ತ್ ಮಾಡಬೇಕು ಅಥವಾ ನಾನು ಅಂತಸ್ತು ಸಂಪಾದಿಸ್ಕೋಬೇಕು, ನಾನು ಆಸ್ತಿ ಸಂಪಾದಿಸ್ಕೋಬೇಕು, ಚೆನ್ನಾಗಿ ಹೋಗಿ ನಾನು ಚೆನ್ನಾಗಿರ್ಬೇಕು ಅಥವಾ ನಾನು ಎಲ್ಲರೂ ಗುರುತಿಸ್ಬೇಕು ಅಂತ ಅಲ್ಲ ಪ್ರಿಯರೇ. ನಾನು ಈ ಲೋಕದಲ್ಲಿರೋದು, ನಾನು ಈ ಲೋಕದಲ್ಲಿರೋದೇ ಯೇಸುವಿನ ದೇವರ ಆ ಒಂದು ಮಹಿಮೆಗೋಸ್ಕರವಾಗಿ. ಅದಕ್ಕಾಗಿ ಮೊದಲನೇದಾಗಿ ನಾವೇನ್ ಮಾಡ್ಬೇಕಾಗಿದೆ, ದೇವರು ನಮ್ಮನ್ನು ಸೃಷ್ಟಿಸಿರುವಂತಹ ದೇವರು ಯಾರಾಗಿದ್ದಾನೆ ಅವತ್ತನ್ನು ಅರ್ಥ ಮಾಡಿಕೊಂಡಿರುವಂತಹ ನಾವುಗಳು ಆತನು ನಿಜ ದೇವರಾದ ಯೇಸು ಕ್ರಿಸ್ತನ ಮಹಿಮೆಗೋಸ್ಕರವೇ ನಾವು ಜೀವಿಸುವರಾಗಿರಬೇಕು. ಅದಕ್ಕಾಗಿ ನಾವು ರೂಪಿಸಲ್ಪಟ್ಟಿದ್ದೇವೆ, ಸೃಷ್ಟಿಸಲ್ಪಟ್ಟಿದ್ದೇವೆ. ಮಹಿಮೆಗಾಗಿ ಅನ್ಬೇಕಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್? ವಾಟ್ ಡಸ್ ಇಟ್ ಮೀನ್ ಟು ಬ್ರಿಂಗ್ ಗ್ಲೋರಿ ಟು ಗಾಡ್? ದೇವರಿಗೆ ಒಂದು ಮಹಿಮೆ ತರುವುದರ ಅರ್ಥ ಏನಪ್ಪಿ? ಈ ಒಂದು ವಚನಗಳನ್ನು ನೋಡುವುದಾದ್ರೆ ಯೆಶಾಯನ ಮೊದಲು ಬರೆದಿದ್ದು ಯಾರು ಗೊತ್ತಾ? ಯಾಕೆ? ಇಸ್ರೇಲ್ ಜನಕ್ಕೆ. ಈ ವಚನ ಬರೀತಾ ಇರೋದು ಇಸ್ರೇಲ್ ಜನಕ್ಕೆ ಯೆಶಾಯನು. ಯಾಕಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾನೆ, ದೇವರು ನಿಮ್ಮನ್ನ ಸೃಷ್ಟಿ ಮಾಡಿ ನಿಮ್ಮನ್ನ ಆ ಒಂದು ಅಬ್ರಾಹ್ಮನ ಮೂಲಕವಾಗಿ ಜನಾಂಗವಾಗಿ ಮಾಡಿ ನಿಮ್ಮನ್ನ ಆತನು ಕರೆದು ಆತನು ನಿಮ್ಮನ್ನು ನಡೆಸ್ತಾ ಇದ್ದನು. ನೀವು ಐಗುಪ್ತದಲ್ಲಿ ಸರಿಯಾಗಿದ್ದಾಗ ನಿಮ್ಮನ್ನು ಆತನು ಬಿಡುಗಡೆ ಮಾಡಿದನು ಅಲ್ವಾ? ಅದ್ಭುತವಾಗಿ ಆತನ ಒಂದು ಅದ್ಭುತ ಕರೆಗಳಿಂದ ಆತನ ಹೊರಗಡೆ ಕರ್ಕೊಂಡು ಬಂದನು. ಅನೇಕ ಅದ್ಭುತ ವಂಡರ್ಸ್ ನ ದೇವರು ಮಾಡಿ ಆತ ನಿಮ್ಮನ್ನು ಒಳಗೆ ಕರ್ಕೊಂಡು ಬಂದಿದ್ದಾನೆ. ಆ ಒಂದು
ಸಮಯದಲ್ಲೂ ಸಹ ಇಸ್ರೇಲ್ ಜನಗಳು ಬಿಟ್ಟು ಹೋದರೂ ಸಹ ಆತನ ಕೃಪೆ ನಿತ್ಯ ನಿರಂತರವೂ ಅವರೊಂದಿಗೆ ಇತ್ತು. ಈ ಎಲ್ಲಾ ಕಾರ್ಯಗಳಿಗೋಸ್ಕರವಾಗಿ ನೀವು ಆತನ ಮಹಿಮೆಗೋಸ್ಕರವಾಗಿ ಜೀವಿಸಬೇಕೆಂದು ಆತನು ಹೇಳ್ತಾ ಇದ್ದಾನೆ. ಆವಾಗ ದೇವರಿಗೆ ನಮ್ಮ ಮಹಿಮೆ ಬೇಕಾ? ಕ್ವಶನ್ ಮಾಡಬೇಕಾ ಬೇಕಾ? ವೈ ಡಸ್ ಗಾಡ್ ಡಿಸೈರ್ ಗ್ಲೋರಿ? ಅವಾಗಂದ್ರೆ ನಾವು ಮಹಿಮೆ ಕೊಡದೇ ಇದ್ರೆ ದೇವ್ರ ಮಹಿಮೆ ಇಲ್ವಾ ಅಲ್ವಾ ಪ್ರಿಯರೇ? ಅನೇಕ ಸಾರಿ ನೋಡುವುದಾದ್ರೆ ಲೋಕದಲ್ಲಿರುವಂತಹ ದೇವರುಗಳು ಅಂದುಕೊಂಡವರಿಗೆ, ದೇವರು ಅನ್ನಿಸಿಕೊಂಡವರಿಗೆ ನೀವು ನೋಡುವುದಾದ್ರೆ ಅನೇಕವಾದ ಕಾರ್ಯಗಳನ್ನ ಮಾಡಿದ್ರೆ ಅವರಿಗೆ ಮಹಿಮೆ ಅಲ್ಲ. ಅದಕ್ಕಾಗಿ ಅವರು ಒಂದು ಏನಾದ್ರೂ ನಿಮ್ಗೊಂದು ಆಶೀರ್ವಾದ ಬೇಕು, ಅದು ಅದ್ಭುತ ಬೇಕಂದ್ರೆ, ಏನಾದ್ರೂ ಅದ್ಭುತ ಬೇಕಂದ್ರೆ ನೀವು ನೋಡುವುದಾದ್ರೆ ಅಲ್ಲಿ ನೋಡ್ತೇವೆ, ತೆಗೆದುಕೊಂಡು ಹೋಗ್ಬೇಕು ಏನಾದ್ರೂ ಒಂದು ಅಲ್ವಾ, ಏನಾದ್ರು ಕಾಣಿಕೆ ತೆಗೆದುಕೊಂಡು ಹೋಗ್ಬೇಕು, ಬಳಿ ತೆಗೆದುಕೊಂಡು ಹೋಗ್ಬೇಕು. ಅದು ಕೊಟ್ಟ ನಂತರನೇ ನಿಮಗೆ ಒಂದು ಆಶೀರ್ವಾದ ಬರೋದು ನಿಮಗೆ, ನಿಮ್ಮ ಕುಟುಂಬಗಳಿಗೆ. ಆದ್ರೆ ಇಲ್ಲಿ ಅದೇ ರೀತಿಯಾಗಿ ನನ್ನ ದೇವರ ನೇಸಪ್ಪ ಇದ್ದಾನಾ? ಇಲ್ಲ ಪ್ರಿಯರೇ. ನೀವು ನೋಡುವುದಾದ್ರೆ ಸತ್ಯ ಏನಂದ್ರೆ, ದೇವರು ನಮ್ಮಿಂದ ಯಾವ ಮಹಿಮೆಯನ್ನ ಹೊಂದ್ಕೋಬೇಕು ಅಂತ ನಮ್ಮನ್ನ ಕೇಳ್ತಾ ಇಲ್ಲ, ಮಹಿಮೆ ಪಡಿಸೋದಕ್ಕಾಗಿ ನಾನು ನಿಮ್ಮನ್ನು ರೂಪಿಸಿದ್ದೇನೆ ಅಂತ. ಆದ್ರೆ ಯಾಕಂದ್ರೆ ನಾವು ಆತನಿಗೆ ಮಹಿಮೆ ಸಲ್ಲಿಸಬೇಕು, ಆತನು ಅದಕ್ಕೆ ಯೋಗ್ಯನಾಗಿದ್ದಾನೆ. He is worthy to receive our glory. ಯಾಕಂದ್ರೆ ಆತನೇ ನಮ್ಮನ್ನು ಸೃಷ್ಟಿಸಿದಾತನು, ರೂಪಿಸಿದಾತನು, ಉಂಟು ಮಾಡಿದಾತನು, ನಮ್ಮನ್ನು ಕಾಯುತ್ತಿರುವ ಆತನು ಆತನೇ ಆಗಿದ್ದಾನೆ. ಈ ಎಲ್ಲಾ ಕಾರಣಕ್ಕೋಸ್ಕರ ಆತನ ನಮಗೆ ಮಾಡುವಂತ ಕಾರ್ಯಗಳನ್ನ ನೆನೆಸುವುದಾಗಿ ನಾವು ಆತನಿಗೆ ಮಹಿಮೆ ಪಡಿಸಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಲಾಜಿಕಲಿ ನೀವು ಮಾತನಾಡುವುದಾದ್ರೆ ನಾವು ನಮ್ಮನ್ನ ಮಹಿಮೆ ಪಡಿಸ್ಕೊಂಡ್ಬಿಡ್ತೇವಲ್ಲ, ಗೊತ್ತಲ್ಲ? ಲೋಕದಲ್ಲಿ ಅನೇಕ ಕಾರ್ಯಗಳು ನಮ್ಮನ್ನ ಸೆಲ್ಫ್ ಗ್ಲೋರಿಫಿಕೇಶನ್, ನಾನೇ ಎಲ್ಲ, ನಾನೇ ಮಾಡಿದ್ದೀನಿ, ನನಗೆ ಜ್ಞಾನ ಇದೆ, ನನಗೆ ಶಕ್ತಿ ಇದೆ, ಬಲ ಇದೆ ಅಂದ್ರೆ ನನ್ನ ನಾನು ಗ್ಲೋರಿಫೈ ಮಾಡ್ಕೋತೀನಿ ಅಂತಾನೆ ದೇವರ ಹೇಳ್ತಾನೆ. ಆವಾಗ ನೆನಪಿಸ್ತಾನೆ ದೇವ್ರ ಮಕ್ಕಳಿಗೆ, ನಾನು ರೂಪಿಸಿದವನಮ್ಮ, ಅದಕ್ಕೋಸ್ಕರವಾಗಿ ನೀನು ನನಗೆ ಮಹಿಮೆ ಸಲ್ಲಿಸೋದಕ್ಕಾಗಿ ನೀನು ಈ ಲೋಕದಲ್ಲಿ ಇರಿಸಲ್ಪಟ್ಟಿದ್ದಿ, ಅದಕ್ಕಾಗಿ ನೀನು ನನಗೆ ಮಹಿಮೆ ಸಲ್ಲಿಸಬೇಕೇನು. ಮಹಿಮೆ ಸಲ್ಲಿಸೋದ್ರೆ ಯಾವ ರೀತಿಯಾಗಿ ದೇವರು ನಾವು ಮಹಿಮೆ ಸಲ್ಲಿಸೋದಕ್ಕೆ ಏನ್ ಕೊಟ್ಟರೆ ದೇವ್ರ ಮಹಿಮೆ ಆಗುತ್ತೆ? ನೀವು ನೋಡುವುದಾದ್ರೆ ಹಳೆ ಒಡಂಬಡಿಕೆ ಆಗಿರಲಿ, ಹೊಸ ಒಡಂಬಡಿಕೆ ಆಗಿರಲಿ, ಆವಾಗ ಹೇಳ್ತದೆ ದೇವರು ಹೇಳ್ತಾನೆ, ಪ್ರತಿ ದಿನ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು. ನಾವು ಪ್ರತಿದಿನದ ಜೀವಿತದಲ್ಲಿ ಇಟ್ಸ್ ನಾಟ್ ಲೈಕ್ ಒನ್ ಟೈಮ್ ಆರ್ ಒನ್ ಡೇ, ಅದು ಒಂದು ದಿನ ಮಾಡ್ತೀನಿ, ಒಂದು ಸಮಯ ಮಾಡ್ತೀನಿ ಅಲ್ಲ. ಪ್ರತಿದಿನ ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕು. ಹಲ್ಲೆಲೂಯಾ. ಅದು ನೀವು ಅನೇಕ ವಚನಗಳಿವೆ, ಸತ್ಯವೇದದಲ್ಲಿ ನೋಡುವುದಾದ್ರೆ ಅನೇಕ ವಚನಗಳಿವೆ. ನಾವು ಯಾವ ತರ ಜೀವಿಸ್ತೇವೆ, ನಾವು ಯಾವ ತರ ಆರಾಧನೆ ಮಾಡ್ತೇವೆ, ನಾವು ಯಾವ ತರ ಈ ಲೋಕದಲ್ಲಿ ಆತನ ಒಂದು ಪ್ರಸನ್ನತೆಯನ್ನು ತೋರಿಸ್ಕೊಡ್ತೇವೆ, ಈ ಎಲ್ಲಾ ಕಾರ್ಯಗಳನ್ನು ನೋಡುವುದಾದ್ರೆ ನಾವು ಅನೇಕ ವಿಷಯಗಳುಂಟು. ಓಕೆನಾ? ಅನೇಕ ವಿಷಯಗಳ ಮೂಲಕವಾಗಿ ನಾವು ದೇವರ ಮಹಿಮೆಪಡಿಸಬಹುದು ಅಲ್ವಾ? ಆದ್ರೆ 3 ಕಾರ್ಯಗಳು ನೋಡೋಣ. ಸತ್ಯವೇದ ಪ್ರಕಾರವಾಗಿ 3 ಕಾರ್ಯಗಳ ಮೂಲಕವಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸುವುದಕ್ಕೆ ಸಾಧ್ಯ. ಅದು ಏನ್ ತೋರಿಸುತ್ತಂದ್ರೆ, ಆ 3 ಕಾರ್ಯಗಳು ತೋರಿಸುತ್ತೆ ಗೊತ್ತಾ? ಯೇಸುವಿನ ಪ್ರೀತಿ, ಅದು ಮಾತ್ರವಲ್ಲ ಯೇಸು ಕ್ರಿಸ್ತನಲ್ಲಿಯೇ ನಾವು ಬೇರೆ ನಡೆಸುವಂಥದ್ದು, ಮತ್ತೆ ಆತನ ಒಂದು ಉದ್ದೇಶ ನಮ್ಮ ಜೀವಿತ ನೆರವೇರುವಂಥದ್ದು. ಈ ಎಲ್ಲ ಕಾರ್ಯಗಳ ಮೂಲಕವಾಗಿ ನಾವು ದೇವರಿಗೆ ಮಹಿಮೆ ಸಲ್ಲಿಸುತ್ತೇವೆ. ಮೊಟ್ಟ ಮೊದಲನೇದಾಗಿ ಈ ವಚನ ಓದಿಕೊಳ್ಳೋಣ. ಕೀರ್ತನೆ 50:23ನೇ ವಚನ, Psalms 50:23. ಯಾರೊಬ್ರು ಓದಿದ್ದೆ ಓದಿ. ಕೀರ್ತನೆ 50:23. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ನಾವು ದೇವರಿಗೆ ಮಹಿಮೆ ಸಲ್ಲಿಸಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ದೇವರಿಗೆ ಏನ್ ಮಾಡ್ಬೇಕಂತೆ? ಸ್ತುತಿ ಯಜ್ಞವನ್ನ ಸಲ್ಲಿಸಬೇಕು. ಯಾವಾಗಲೂ ನಮ್ಮ ಕೊನೆ ಉಸಿರು ಇರೋವರೆಗೂ ನಾವು ಆತನಿಗೆ ಸ್ತೋತ್ರ ಯಜ್ಞ ಸಲ್ಲಿಸಬೇಕು. ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಯಜ್ಞಗಳನ್ನ ಅರ್ಪಿಸ್ತಾ ಇದ್ರು. ಇಸ್ರೇಲ್ ಜನಗಳು ಒಂದು ಕಾಲ ಬಂತು, ಅವರಿಗೆ ಸ್ತುತಿ ಅವರು ಯಜ್ಞಗಳನ್ನ ಅರ್ಪಿಸಿದಾಗ ದೇವರು ಬೇಡ ಅಂದ್ಬಿಟ್ಟ. ನಮ್ಗೆ ಗೊತ್ತಿರುವಂತ ವಿಷಯನೇ. ಯೆಶಾಯದಲ್ಲಿ ನೋಡುವುದಾದ್ರೆ, ಯೆರೆಮೀಯದಲ್ಲಿ ನೋಡುವುದಾದ್ರೆ ದೇವರು ಹೇಳ್ತಾನೆ, ಇಸ್ರೇಲ್ ಜನಗಳು ನೋಡಿ, ನನಗೆ ನಿಮ್ಮ ಅವನ ಯಜ್ಞ ಬಲಿಗಳು ಬೇಡ, ಯಾಕಂದ್ರೆ ನಿಮ್ಮ ಹೃದಯ ನನ್ನಿಂದ ದೂರವಾಗಿದೆಯಲ್ಲ. ಅರ್ಥ ಆಗತ್ತಲ್ವಾ? ನಿಮ್ ಹೃದಯ ನನ್ನಿಂದ ದೂರ ಆಗಿದೆ. ಆದ್ರೆ ನೀವು ಬೇರೆ ದೇವರುಗಳನ್ನ ಆತುಕೊಂಡವರಾಗಿ ಅವಲಂಬಿಸಿಕೊಂಡವರಾಗಿ ನನಗೆ ನಿಮ್ಮ ಒಂದು ಕೈಗಳಿಂದ ಒಂದು ಮನಸ್ಸೇ ಇಲ್ಲದೆ ನನ್ನ ಒಂದು ಮುಂಭಾಗದಲ್ಲಿ ಯಜ್ಞ ಕೊಡ್ತಾ ಇದ್ರೆ ಅದು ನಿಮ್ಗೆ ಬೇಡ ಅಂತ. ಹಾಗೆ ಈಗಲೂ ಅಷ್ಟೇ ಪ್ರಿಯರೇ, ನಾವು ಆತನ ಮಹಿಮೆ ಪಡಿಸ್ಬೇಕಂದ್ರೆ ಏನ್ ಮಾಡ್ಬೇಕಾಗಿದೆ? ಹೃದಯ ಪೂರ್ವಕವಾಗಿ ಆತನಿಗೆ ಸ್ತೋತ್ರ ಮಾಡಬೇಕು.
ನಾವು ಸ್ತೋತ್ರ ಮಾಡುವಂಥದ್ದು ಬರೀ ಭಾನುವಾರದಲ್ಲಿ ಮಾತ್ರ ಅಲ್ಲ, ಬುಧವಾರದಲ್ಲಿ ಮಾತ್ರ ಅಲ್ಲ, ಶುಕ್ರವಾರದಲ್ಲಿ ಮಾತ್ರ ಅಲ್ಲ. ಪ್ರತಿ ದಿನ ನಮ್ಮ ಜೀವಿತಗಳಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿರ್ಬೇಕು. ವಿತ್ ಇಂಟೆನ್ಷನ್. ನೀವು ನೋಡುವುದಾದ್ರೆ ತಿಳಿದವರಾಗಿ, ಅರ್ಥ ಮಾಡ್ಕೊಂಡವರಾಗಿ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳು ನೆಲೆಸಿದವರಾಗಿ ನಾವೇನ್ ಮಾಡಬೇಕು? ದೇವರಿಗೆ ಸ್ತೋತ್ರ ಮಾಡಬೇಕು. ಅದೇ ಅನೇಕ ಸಾರಿ ಅನೇಕ ಒಂದು ನಾಟ್ ಜಡ್ಜಿಂಗ್ ಎನಿವನ್, ಓಕೆನಾ? ಅನೇಕ ಸಾರಿ ಅನೇಕ ವಿಶ್ವಾಸಿಗಳು, ಅನೇಕ ಸಭೆಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಈ ಗೊತ್ತೇ ಇಲ್ಲ, ಏನಷ್ಟೇ ಸ್ತೋತ್ರ ಮಾಡ್ತಾನೆ ಅಂತ ಅರ್ಥ ಆಗುತ್ತಲ್ಲ, ಅದು ಪ್ರಯೋಜನ ಇಲ್ಲ. ಆದ್ರೆ ನಾವು ಸ್ತೋತ್ರ ಮಾಡ್ತೀವಿ ಅಂದ್ರೆ ನಮ್ಗೆ ಗೊತ್ತಿರ್ಬೇಕು ಯಾತಕ್ಕಾಗಿ ಸ್ತೋತ್ರ ಮಾಡ್ತೀನಿ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀನಿ. ಆ ರೀತಿಯಾಗಿ ತಿಳಿದವರಾಗಿ, ನಾವು ಅರ್ಥ ಮಾಡಿಕೊಂಡವರಾಗಿ ನಾವು ಆತನಿಗೆ ಸ್ತೋತ್ರ ಮಾಡಬೇಕು. ನೀವು ಹಳೆ ಒಡಂಬಡಿಕೆ ನೋಡುವುದಾದ್ರೆ ಸ್ತೋತ್ರವನ್ನೇ ಹೇಳುವಂತ ಒಂದು ಪುಸ್ತಕ ಇದೆ. ಯಾವ ಪುಸ್ತಕ ಅದು? ಕೀರ್ತನೆಗಳು ಅಲ್ವಾ? ಸಾಂಗ್ಸ್ ಅಲ್ಲ, ಕೀರ್ತನೆಗಳು. 150 ಕೀರ್ತನೆಗಳು ಸಹ 150 ಸಾಂಗ್ಸ್. ಅದು ಅನೇಕ, ಅದು ಭಟ್ಮನ್ ಬ್ರದರ್ ಅಂತೂ ನೀವು ನೋಡುವುದಾದ್ರೆ ಅವ್ರು ಅದರಿಂದನೇ ಮಾಡೋದು. ವಾಕ್ಯ ಇಟ್ಕೊಂಡೆ ಆ ಕೀರ್ತನೆಗಳ ಮೂಲಕ ಅನೇಕ ಹಾಡುಗಳನ್ನ ಅವರು ಬರೆದಾಡಿ ರೂಪಿಸಿದ್ದಾರೆ. ಹೊಸ ಒಡಂಬಡಿಕೆ ನೋಡುವುದಾದ್ರೆ ಪೌಲನು ಆತನ ಪತ್ರಿಕೆಗಳನ್ನು ನೋಡಬಹುದು, ಆ ಒಂದು ಸ್ತೋತ್ರ ಬಗ್ಗೆ ಮಾತನಾಡಿದ್ದಾನೆ. ಅದು ಮಾತ್ರ ಆತನ ಜೀವಿತದಲ್ಲಿ ಆತನ ಸೆರೆಮನೆಯಾಗ ದೇವರಿಗೆ ಸ್ತೋತ್ರ ಮಾಡಿದ್ದಾನೆ. ಹಾಲೆಲೂಯಾ. ಅಲ್ಲಿ ಯಾರಿಗೂ ಆತನ ವಾಕ್ಯ ಹೇಳಿಲ್ಲ. ಸ್ತೋತ್ರ ಮಾಡ್ತಾ ಇದ್ದಾಗಲೇ ಎಲ್ಲ ಬಂಧನಗಳು ಬಿಚ್ಚೋಯ್ತು. ಆ ಒಂದು ಸೆರೆಮನೆಯ ಕದಗಳು ತೆರೆಯಲ್ಪಡ್ತು. ಡೋರ್ಸ್ ಎಲ್ಲ ಓಪನ್ ಆಗೋಯ್ತು. ಏನ್ ಮಾಡಿದ ಆತನು? ಯಾರಿಗೂ ಆತನು ಪ್ರೀಚ್ ಮಾಡಲಿಲ್ಲ. ಆತ ಏನ್ ಮಾಡಿದ್ದು? ಸ್ತೋತ್ರ ಮಾಡಿದ್ದು. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡುವಾಗ ನಾವು ದೇವರಿಗೆ ಮಹಿಮೆ ಸಲ್ಲಿಸುತ್ತೇವೆ. ಯಾಕಂದ್ರೆ ನಾವು ಸ್ತೋತ್ರ ಮಾಡ್ತಾ ಮಾಡ್ತಾ ಆ ಒಂದು ಅದ್ಭುತ ಕಾರ್ಯಗಳ ನಮ್ಮ ಜೀವಿತ ನಡೆಯುತ್ತಲ್ಲ, ಅದ್ರ ಮೂಲಕವಾಗಿ ದೇವರಿಗೆ ಮಹಿಮೆ ಆಗ್ತದೆ. ಯಾಕಂದ್ರೆ ಅದ್ಭುತ ಕಾರ್ಯಗಳು ಮಾಡಿದ ಯಾರು? ನಾನೇ ಸ್ವಲ್ಪ. ಯಾಕೆ? ನಾವು ಹೃದಯಪೂರ್ವಕವಾಗಿ ಆತನಿಗೆ ಸ್ತೋತ್ರ ಮಾಡಿದ್ದೇವೆ. ಆ ಒಂದು ಸ್ತೋತ್ರ ಮೂಲಕವಾಗಿ ಆತನಿಗೆ ಮಹಿಮೆ ಆಗುವಾಗ ಆತನು ನಮ್ಮ ಜೀವಿತಗಳಲ್ಲಿ ಅನೇಕ ಅದ್ಭುತಗಳನ್ನ ಮಾಡುವಾತನಾಗಿದ್ದಾನೆ. ಅದು ಮಾತ್ರವಲ್ಲ, ನೋಡಿ, ಸ್ತೋತ್ರ ಮಾಡ್ಬೇಕಾದ್ರೆ ಇನ್ನೊಂದು ಕಾರ್ಯ ಆಗುತ್ತೆ ಗೊತ್ತಾ? ನಾವು ಮನುಷ್ಯ ಮಾತ್ರದವರು. ಯಾವಾಗಲೂ ಏನಾದ್ರೂ ಒಂದು ಕಷ್ಟ ಬಂತು, ನೋವು ಬಂತು ಅಲ್ವಾ, ಏನೋ ಒಂದು ಸನ್ನಿವೇಶ ನಮ್ಮ ಜೀವಿತ ನಡೆದಿದೆ, ಅದು ತುಂಬಾ ನಮ್ಗೆ ನೋವು ಉಂಟು ಮಾಡ್ತಾ ಇದೆ, ನನಗೆ ಬೇಗ ಮಾಡಕ್ ಆಗ್ತಾ ಇಲ್ಲ, ನಾನು ಅದನ್ನ ಹ್ಯಾಂಡಲ್ ಮಾಡಕ್ ಬರ್ತಾ ಇಲ್ಲ. ನಾವೇನ್ ಮಾಡ್ತೀವಿ? ಮನುಷ್ಯ ಮಾತ್ರದವರು ಅದನ್ನೇ ನೋಡ್ತಾ ಇರ್ತೀವಿ. ಏನ್ ವ್ಯವಸ್ಥೆ ನೋಡಿದಿರಾ ಅವಾಗ ತಿರುಗಿ ಬರ್ತಾ ಇರಲ್ಲ ಮನ್ಸಿಗೆ, ಅದೇ ಬರ್ತೆ ಅದು ಹೊರಗಡೆ ಬರಕ್ಕೆ ಆಗಲ್ಲ. ಆದ್ರೆ ನಾವು ಯಾವಾಗ ಬಾಯಿ ತೆಗೆದು ಸ್ತೋತ್ರ ಮಾಡ್ತೀವೋ ಆವಾಗ ಅದು ನಮ್ಮಿಂದ ಹೊರಟೋಗುತ್ತೆ. ಹಲ್ಲೆಲೂಯಾ. ಈ ಒಂದು ಪ್ರೇಸ್ ಅನ್ನೋದು, ವರ್ಷಿಪ್ ಅನ್ನೋದು, ದೇವರ ಸ್ತೋತ್ರ ಮಾಡುವಂಥದ್ದು ನಮ್ಮ ಫೋಕಸ್ ಅನ್ನ ಶಿಫ್ಟ್ ಮಾಡುತ್ತೆ. ನಾವು ಅದನ್ನ ವ್ಯವಸ್ಥೆ ಮಾಡಿದ್ರೆ ಏನ್ ಮಾಡ್ತೀವಿ? ದೇವರಿಗೆ ಮಹಿಮೆ ಸಲ್ಲಿಸಕ್ಕೆ ಶುರು ಮಾಡ್ಬಿಡ್ತೀವಿ. ಆ ಸಮಯದಲ್ಲೇ ಅನೇಕ ಸಾರಿ ನಾವು ವಿಶ್ವಾಸಿಗಳು ಚೆನ್ನಾಗಿರ್ಬೇಕಾದ್ರೆ ಅಧಿಕವಾಗಿ ಸ್ತೋತ್ರ ಮಾಡ್ತೇವೆ, ಅಧಿಕವಾಗಿ ನಾವು ಸಭೆಗೆ ಬರ್ತೇವೆ, ಅಧಿಕವಾಗಿ ದೇವರಿಗೆಲ್ಲ ಕೊಡ್ತೇವೆ. ಯಾಕೆ? ಚೆನ್ನಾಗಿರ್ತೀನಿ ದೇವ್ರು ನಮ್ಮನ್ನ. ಅದು ಚೆನ್ನಾಗಿರ್ತೀರಂತ ಸಮಯಗಳಲ್ಲಿ, ಕಷ್ಟಗಳಲ್ಲಿ, ನಾವು ಕಣ್ಣೀರಿರ್ಬೇಕಾದ್ರೆ, ನೊಂದ್ಕೊಂಡಿರ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಆವಾಗಲೇ ಜಾಸ್ತಿ ಮಾಡ್ಬೇಕು. ಹಲ್ಲೆಲೂಯಾ. ಚೆನ್ನಾಗಿರೋಕ್ಕಿಂತಲೂ ಚೆನ್ನಾಗಿದ್ದೇ ಇರೋ ಸಮಯಗಳನ್ನ ನಾವು ದೇವರಿಗೆ ಜಾಸ್ತಿಯಾಗಿ ಸ್ತೋತ್ರ ಮಾಡಬೇಕು. ದೇವ್ರು ಜಾಸ್ತಿಯಾಗಿ ಕೊಡ್ಬೇಕು. ಅವಾಗ ನಾವೇನ್ ಮಾಡ್ತೀವಿ? ಅದನ್ನೇ ಯೋಚನೆ ಮಾಡಿ ಏಸಪ್ಪ ನಮ್ಮ ಜೀವಿತದಲ್ಲಿ ಕಳೆದ ವರ್ಷಗಳಲ್ಲಿ, ಕಳೆದ ದಿನಗಳಲ್ಲಿ, ಕಳೆದ ಒಂದು ಕ್ಷಣಗಳಲ್ಲಿ ಮಾಡಿದಂತ ಕಾರ್ಯಗಳ ನೆನೆಸುವಾಗ ನಾವು ಬಾಯಿ ತೆಗೆದು ಸ್ತೋತ್ರ ಮಾಡ್ಬೇಕಾದ್ರೆ ಏನಾಗುತ್ತೆ? ದೇವರಿಗೆ ಮಹಿಮೆ ಆಗುತ್ತೆ, ನಮ್ಮ ಯೋಚನೆ ಎಲ್ಲ ಹೊರಟೋಗುತ್ತೆ, ದೇವರಲ್ಲಿ ಬಿಡುಗಡೆ ಕೊಡ್ತಾನೆ. ಆರಾಧನೆಯಲ್ಲಿ ಬಿಚ್ಚದಂತ ಸ್ತುತಿ ಸ್ತೋತ್ರಗಳ ಮಧ್ಯೆ ಜೀವಿಸುವಂತ ನಮ್ಮ ಯೇಸಪ್ಪನ ನಾವು ಸ್ತೋತ್ರ ಮಾಡುವಾಗ ನಮ್ಮ ಜೀವಿತಗಳಿಗೆ ಕೊಡುವಂತಹ ಅದ್ಭುತದ ಮೂಲಕವಾಗಿ ಆತನಿಗೆ ಮಹಿಮೆ ಸಲ್ಲಿಸುತ್ತದೆ. ಮೊಟ್ಟ ಮೊದಲೇ ಯಾವ ರೀತಿಯಾಗಿ ಮಹಿಮೆ ಸಲ್ಲಿಸಬೇಕು? ಸ್ತೋತ್ರ ಮಾಡೋದ್ರ ಮೂಲಕವಾಗಿ. ಎರಡನೇದು 1 ಕೊರಿಂಥ 10:31. 1 Corinthians chapter 10 verse 31. ಅಲ್ಲಿ ಹೇಳ್ತಾರೆ, ಪೌಲ ಏನ್ ಹೇಳ್ತಾನೆ? ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನ ದೇವರ ಘನತೆಗಾಗಿ ಮಾಡಿರಿ. ಎಲ್ಲವನ್ನ ದೇವರ ಘನತೆಗಾಗಿ ಮಾಡಿರಿ. ಲಿವ್ ಅವರ್ ಲೈಫ್ಸ್ ಇನ್ ಎ ವೇ ದಟ್ ಪ್ಲೀಸಸ್ ಗಾಡ್. ನಮ್ಮ ಜೀವಿತಗಳು ದೇವರಿಗೆ ಮೆಚ್ಚುಗೆಯಾಗಿರುವಂತೆ ನಾವು ಜೀವಿಸಬೇಕು ಪ್ರಿಯ. ಆಗ ನಾವು ನೋಡ್ತೇವೆ ದೇವರಿಗೆ ಮಹಿಮೆ ಆಗುತ್ತದೆ. ಅನೇಕ ವೇಳೆ ನಾವು ವಿಶ್ವಾಸಿಗಳು ನಮ್ಮ ಒಂದು ವರ್ತನೆಗಳಿಂದ, ನಮ್ಮ ಒಂದು ಬಿಹೇವಿಯರ್ ಇಂದ ನಾವು ದೇವರಿಗೆ ಮಹಿಮೆ ತರ್ತೀವಿ, ದೇವರಿಗೆ ಅವಮಾನ ಅಂತ ತರ್ತೀವಿ. ಒಪ್ಕೋತೀರಲ್ಲ?
ಅನೇಕ ಸಾರಿ ನಾವು ಜೀವಿಸುವಂತ ಜೀವಿತ ನಾವು ಬೇಗ ಮಾಡ್ತೀವಲ್ಲ, ಮಾತುಗಳು ಆಡೋದ್ರ ಮೂಲಕವಾಗಿ, ಬೇರೆಯವರೊಂದಿಗೆ ವರ್ತನೆ ಮಾಡೋದ್ರ ಮೂಲಕವಾಗಿ, ನಮ್ಮ ಆಟಿಟ್ಯೂಡ್ಗಳ ಮೂಲಕವಾಗಿ, ಮನೋಭಾವನೆಗಳ ಮೂಲಕವಾಗಿ, ನಮ್ಮ ಭಾವನೆಗಳ ಮೂಲಕವಾಗಿ ನಾವು ಮಾಡುವಂತ ಕಾರ್ಯಗಳು ಅನೇಕ ಸಾರಿ ನೋಡುವುದಾದ್ರೆ ಅದು ದೇವರಿಗೆ ಮಹಿಮೆ ತರುವುದಿಲ್ಲ, ಅವಮಾನವನ್ನೇ ತರುವಂತದ್ದಾಗಿರ್ತದೆ. ನಾವು ಅನೇಕ ಸಾರಿ ನಾವೇನಾಗಿದ್ದೇವೆ, ಏನ್ ಮಾಡ್ತಾ ಇದ್ದೇವೆ ಅಂತ ರಿಯಲೈಸ್ ಮಾಡೋದಿಲ್ಲ, ಅಂದ್ರೆ ಗುರುತಿಸ್ಕೊಳ್ಳೋದಿಲ್ಲ. ಅದನ್ನ ಮೊಟ್ಟಿಗಿರ್ತಾರಲ್ಲ ಜನ, ಅವ್ರು ಗುರುತಿಸ್ತಾ ಇರ್ತಾರೆ. ನೀನ್ ಬೇಡ ಅಂದ್ರೆ ಗುರುತಿಸ್ತಾರೆ. ಲೋಕ ವಿಶ್ವಾಸಿಯನ್ನ ಗಮನಿಸ್ತಾನೇ ಇರ್ತಾರೆ. ನಾವು ಕೆಲಸ ಮಾಡೋ ಕಡೆ, ಸ್ಕೂಲಲ್ಲಿ, ನಾವೆಲ್ಲೇ ಇರಲಿ ಅಲ್ಲಿ ನಮ್ಮನ್ನ ಜನ ಗುರುತಿಸ್ತಾನೆ ಇರ್ತಾರೆ. ಯಾಕೆ? ನಾವ್ ಹೇಳ್ತೀವಲ್ಲ, ಏಸು ಅಂಗೀಕರಿಸ್ಕೋ, ಏಸಪ್ಪನೇ ಪರಿಶುದ್ಧನು, ಏಸಪ್ಪನೇ ನಿಜ ದೇವರು, ಅವ್ರು ಕರೆದ್ರೆ ಯಾವ್ದ ಕೆಟ್ಟ ಕೆಲಸಗಳಿಗೆ ನಾವು ಹೋಗೋದಿಲ್ಲ ಅಲ್ವಾ? ಹೋಗ್ತೀರಾ? ಹೋಗತ್ತಾನೆ ಅಲ್ವಾ? ಅವ್ರಿಗೆ ಲೋಕದ ಕೆಟ್ಟ ಕಾರ್ಯ ಕರಿಬೇಕಾದ್ರೆ ನಾವು ಹೋಗಲ್ಲ. ನಾವ್ ಹೇಳ್ತೀವಲ್ಲ, ಇಲ್ಲೆಲ್ಲ ನಾವು ಮಾಡಲ್ಲ, ಅದನ್ನ ನಾವು ವಿಶ್ವಾಸಿ ಅಂತ ಹಂಗೆ ಹೇಳ್ಬಿಟ್ಟು ನಾವಿಲ್ಲಿ ವರ್ತನೆ ಮಾಡೋದು ಡಿಫ್ರೆಂಟ್ ಆಗಿದ್ರೆ ದೇವ್ರ ಮಗ ತರ್ತಾ ಇಲ್ಲ. ಅದಕ್ಕೆ ನಮ್ಮ ಜೀವಿತಗಳು, ನಾವು ಆಡುವಂತ ಮಾತುಗಳು, ನಾವು ನಡೆಯುವಂತ ನಡವಳಿಕೆ ಮೂಲಕವಾಗಿ ನಾವೇನ್ ಮಾಡ್ಬೇಕಾಗಿದೆ, ದೇವರಿಗೆ ಮಹಿಮೆ ತರುವಂತ ಒಂದು ಕಾರ್ಯವಾಗಿದೆ. ನಮ್ಮ ಜೀವಿತದ ಮೂಲಕವಾಗಿ ದೇವರ ಒಂದು ಪ್ರಸನ್ನತೆ ಈ ಲೋಕದಲ್ಲಿ ರಿಫ್ಲೆಕ್ಟ್ ಆಗಬೇಕು. ಅದಕ್ಕೆ ಅನೇಕ ಸಾರಿ ಹೇಳೋದು, ನಾವು ಇರುವಂತ ಜಾಗಗಳಲ್ಲಿ, ನಾವಿರುವಂತ ಆ ಸ್ಥಳದಲ್ಲಿ ದೇವರ ಸಮಾಧಾನ ಇರಬೇಕೇ ಹೊರತು ಗಲಿಬಿಲಿ ಬರಬಾರ್ದು. ನಾವು ಆಡೋ ಮಾತುಗಳ ಮೂಲಕ ಗಲಿಬಿಲಿ ಬರಬಾರ್ದು. ಅನೇಕ ಸಾರಿ ನೋಡಿ, ನಾವು ವಿಶ್ವಾಸಿಗಳು, ನಾವು ಜನ ಅವಿಶ್ವಾಸದಿಂದ ಇರ್ಬೇಕಾದ್ರೆ ಅವರೊಟ್ಟಿಗೆ ಸೇರ್ಕೊಂಡು ಅವರ ಹಾಗೆ ನಾವು ಮಾತಾಡ್ತಾ ಇರ್ತೀವಿ ಅಲ್ವಾ? ಯಾಕೆ ನಮ್ಗೆ ಮರ್ತೋಗುತ್ತೆ, ನಮ್ಗೆ ಅಥವಾ ನಮ್ಗೆ ಗೊತ್ತಾಗೋದಿಲ್ಲ ಆ ಮಾತಾಡೋ ಭರಟೆಯಲ್ಲಿ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಸ್ಪೀಡ್ ಆಫ್ ಟಾಕಿಂಗ್ ಅಲ್ಲ, ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಾವು ಅವರನ್ನು ಮುಂದುವರ್ಬಿಡ್ತೀವಿ. ಒಂದಿನ ಬರ್ತದೆ ನಮ್ಮೊಟ್ಟಿಗೆ ಮಾತಾಡೋಂಥ ಜನಗಳು ನಾವ್ ಯಾವಾಗ ಅವ್ರ ತರ ಮಾಡಲ್ವೋ ಅವಾಗ ಕೇಳ್ತಾರೆ ಅಲ್ವಾ, ಆ ತರ ಇದ್ದೆ ನೀನು, ಅದ್ ಮಾಡ್ತೀಯ, ಇದು ಮಾಡಲ್ವಾ ಅಲ್ವಾ? ಅದಕ್ಕೆ ನಮ್ಮ ಜೀವಿತದ ಮೂಲಕವಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಕೆ ಆಗತ್ತೆ. ಆ ಒಂದು ಡಿಫ್ರೆನ್ಸ್, ಆ ಒಂದು ವ್ಯತ್ಯಾಸವನ್ನ ಜನ ನಮ್ಮಲ್ಲಿ ನೋಡ್ಬೇಕು. ಮೂರನೇದಾಗಿ ಮತ್ತು ಕೊನೆಯದಾಗಿ, ಮೊದಲನೇದಾಗಿ ದೇವರಿಗೆ ಸ್ತೋತ್ರ ಮಾಡೋದ್ರ ಮೂಲಕವಾಗಿ ಮಹಿಮೆ ಸಲ್ಲಿಸುತ್ತೇವೆ. ಎರಡನೇದಾಗಿ ದೇವರಿಗೆ ಇಷ್ಟಪಡುವಂತ ರೀತಿಯಲ್ಲಿ ಜೀವನ ಮಾಡೋದ್ರ ಮೂಲಕವಾಗಿ ನಾವು ದೇವರಿಗೆ ಮಹಿಮೆಪಡಿಸ್ತೇವೆ. ಆ ರೀತಿಯಾಗಿ ಮಹಿಮೆಪಡಿಸಬೇಕಾದ್ರೆ ನಾವು ಈ ಲೋಕಕ್ಕೆ ಯಾವ್ದು ತೋರಿಸ್ತಾ ಇದ್ವಿ, ದೇವರ ಬೆಳಕನ್ನ ತೋರಿಸ್ತಾ ಇದ್ವಿ. ಅದೇ ಮೂರನೇದಾಗಿ ನಾವು ನೋಡುತ್ತೇವೆ. ಮತ್ತೆ 5:16 ಏನ್ ಹೇಳ್ತದೆ, ಮ್ಯಾಥ್ಯೂ ಚಾಪ್ಟರ್ 5:16, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಾನಂತೇನೆ ಎಲ್ಲರ ಜೀವಿತಗಳು ಯಾರಾದ್ರೂ ಒಬ್ರು ಇರ್ತಾರೆ, ನಮ್ಮನ್ನು ಗಮನಿಸ್ತಾ ಇರ್ತಾರೆ ಅಲ್ವಾ? ಮೇ ಬಿ ಅವ್ರ ಗಂಡ, ಹೆಂಡತಿ, ಮಕ್ಕಳು, ನಮ್ಮ ಸ್ವಂತದವರು, ಅಕ್ಕಪಕ್ಕದವ್ರು, ಫ್ರೆಂಡ್ಸ್, ಯಾರೇ ಆಗಿರ್ಬೋದು, ಯಾರೋ ಒಬ್ರು ನಮ್ಮನ್ನು ಗಮನಿಸ್ತಾನೆ ಇರ್ತಾರೆ ತಾನೆ. ಆ ಗಮನಿಸಂತವ್ರು ಎಲ್ಲಿರ್ತಾರೆ? ಕತ್ತಲೆಯಲ್ಲಿ ಇರ್ತಾರೆ, ಅವಿಶ್ವಾಸಿ ಆಗಿರ್ತಾರೆ. ಅವರ ಮುಂಭಾಗದಲ್ಲಿ ದೇವರು ಮಹಿಮೆ ಹೊಂದಿಕೊಳ್ಳುವಂತೆ ನಾವು ಬೆಳಕಾಗಿರ್ಬೇಕೆಂದ್ರೆ ಇಲ್ಲಿ ಹೇಳುವಂತ ವಾಕ್ಯ ಹೇಳ್ತದೆ, ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ. ಎಲ್ರು ಹೇಳಿ, ಒಳ್ಳೆ ಕ್ರಿಯೆಗಳನ್ನ ನೋಡಿ ಅಲ್ವಾ? ಒಳ್ಳೆ ಕ್ರಿಯೆಗಳನ್ನ ಮಾಡ್ಬೇಕಂದ್ರೆ ಲೋಕದಲ್ಲಿರುವಂತಹ ಮನುಷ್ಯ ಸಹ ಮಾಡ್ತಾ ಇಲ್ಲ ಒಳ್ಳೆ ಕ್ರಿಯೆ. ಏನ್ರಿ ತಾನೇ ಮಾಡ್ತಾ ತಾನೆ ಒಳ್ಳೆ ಕ್ರಿಯೆಗಳನ್ನ. ಅದೇ ನಾವು ಅವರು ಮಾಡುವಂತ ಒಳ್ಳೆ ಕ್ರಿಯೆಗಿರುವಂತಹ ವ್ಯತ್ಯಾಸ ಇದೆ. What is the difference between we are doing the good deeds and world is doing the good deeds? ನಾವು ಮಾಡುವಂತ ಒಳ್ಳೆ ಕ್ರಿಯೆ ಏನಿರ್ತದೆ? ಯೇಸುವಿನ ಪ್ರೀತಿ ನಮ್ಮನ್ನ ಮೋಟಿವೇಟ್ ಮಾಡ್ತದೆ. ಹಲ್ಲೆಲೂಯಾ. ಅದು ಬಿಟ್ಟು ಬೇರೆ ಏನು ಅಲ್ಲ. ನನ್ನ ಮಗ ಚೆನ್ನಾಗಿರ್ಬೇಕು, ನಾನ್ ಚೆನ್ನಾಗಿರ್ಬೇಕು, ನನಗೆ ಪುಣ್ಯ ಸೇರ್ಕೋಬೇಕು ಅಂತೆಲ್ಲ ನಾವು ಮಾಡ್ತಾ ಇರೋದು. ನಾವು ಮಾಡ್ತಾ ಇರೋ ಒಂದೇ ಒಂದು ಕಾರಣ ಏನು? ಯೇಸುವಿನ ಪ್ರೀತಿ ನನ್ನನ್ನ ಉತ್ತೇಜನ ಮಾಡ್ತದೆ ನಾವು ಒಳ್ಳೆ ಕ್ರಿಯೆ ಮಾಡೋದಕ್ಕೋಸ್ಕರವಾಗಿ. ಆ ಒಳ್ಳೆ ಕ್ರಿಯೆ ನೋಡಿದ ಮೂಲಕ ಯಾರನ್ನ ಮಹಿಮೆಪಡಿಸ್ತಾ ಅಂತ ಅವರು ಪರಲೋಕದಲ್ಲಿರುವಂತಹ ಯೇಸಪ್ಪನ ಅವರು ಮಹಿಮೆಪಡಿಸ್ತಾ ಇರ್ತಾರೆ. ನಮ್ಮ ಬೆಳಕು ಅವರ ಮುಂಭಾಗದಲ್ಲಿ ಪ್ರಕಾಶಿಸಬೇಕು. ಅವರು ಕೆಟ್ಟ ಒಂದು ಕಾರ್ಯಗಳಿದ್ದಾರೆ, ನಾವು ಒಳ್ಳೆ ಕ್ರಿಯೆಗಳ ಮೂಲಕವಾಗಿ ಆ ಬೆಳಕನ್ನ ತೋರಿಸಬೇಕು. ಅವರು ನನಗೆ ಅನ್ಯಾಯ ಮಾಡ್ತಾ ಇದ್ರು ಸಹ, ಅವ್ರು ನನ್ನೊಂದಿಗೆ ಸರಿ ಇಲ್ಲರೂ ಸಹ ನಾನು ಅವರಿಗೆ ನನ್ನ ಯೇಸುವಿನ ಬೆಳಕನ್ನ ತೋರಿಸ್ಬೇಕು. ಆಗ ದೇವರ ಮಹಿಮೆ ಆಗ್ತದೆ. ಹಲ್ಲೆಲೂಯಾ. ತುಂಬಾ ಕಷ್ಟ ಅಲ್ಲ?
ನಾವು ಪ್ರೀಚ್ ಮಾಡಿದಷ್ಟು ನಾವು ಮಾತಾಡೋಷ್ಟು ಈಸಿ ಅಲ್ಲ. ನಾವು ಒಬ್ಬರೇ ಇದ್ರೆ ಅದು ಕಷ್ಟ. ಆದ್ರೆ ನಮ್ಮೊಟ್ಟಿಗೆ ಒಬ್ಬಿದ್ದಾರಲ್ಲ ಅವ್ರು ಏನ್ ಮಾಡ್ತಾರಂತೆ? ಯಾರವರು? ಪರಿಶುದ್ಧಾತ್ಮ ನಮ್ಮಲ್ಲಿ ಇಟ್ಟುಕೊಂಡಿದ್ದು ನಮ್ಮನ್ನ ಆ ರೀತಿಯಾಗಿ ದೇವರ ಮಹಿಮೆಗೆ ನಡೆಸುವಂತೆ, ದೇವರ ಮಹಿಮೆ ಆಗುವಂತೆ ನಮ್ಮನ್ನ ನಡೆಸುವಾತನಾಗಿದ್ದಾನೆ. ಒಳ್ಳೆ ವಚನ ಹೇಳಿದ್ವಿ. ಫಿಲಿಪ್ಪ 2:13 ಈ ವಚನ ಈ ರೀತಿ ಹೇಳ್ತಾರೆ. ಫಿಲಿಪಿಯನ್ಸ್ ಚಾಪ್ಟರ್ 2:13 ಎರಡು ತಗೊಳ್ಳಿ. ಫಿಲಿಪಿಯನ್ಸ್ ಚಾಪ್ಟರ್ 2:13 ಫಿಲಿಪಿಯರ ಪತ್ರಿಕೆ 2ನೇ ಅಧ್ಯಾಯದ 13ನೇ ವಚನ ನೋಡಿ. ಎರಡು ತಗೊಳ್ಳಿ. ಯಾಕೆಂದರೆ ದೇವರೇ ತನ್ನ ಸೂಚಿತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಪ್ರಯತ್ನವನ್ನ ಉಂಟು ಮಾಡುವವನು ಯಾರಾಗಿದ್ದಾನೆ? ಪರಿಶುದ್ಧಾತ್ಮನೇ ಆಗಿದ್ದಾನೆ. ಅದಕ್ಕಾಗಿ ನಾವು ಕಷ್ಟಪಡೋದು ಬೇಡ. ನಾವು ಹೌದು ಏಸಪ್ಪ ನಿನ್ನ ಮಹಿಮೆಗೋಸ್ಕರ ನಾನು ಜೀವಿಸಬೇಕು, ಈ ಲೋಕಕ್ಕಷ್ಟ ಅಲ್ಲ ಅಂತ ನಾವು ಮನಸ್ಸು ಮಾಡಿ ಆತನಿಗೆ ಒಪ್ಪಿಸಿಕೊಟ್ಟಾಗ ದೇವರು ನಾವು ಮಹಿಮೆ ಪಡಿಸುವಂತೆ ಏಸಪ್ಪನ ಜೀವಿಸುವಂತೆ ಮಾಡ್ತಾನೆ. ದೇವರಿಗೆ ಸ್ತೋತ್ರವಾದ ಮೂಲಕವಾಗಿ, ಆತನಿಗೆ ಮೆಚ್ಚುಗೆಯಾದ ಜೀವಿತ ನಡೆಸುವುದರ ಮೂಲಕವಾಗಿ ದೇವರ ಬೆಳಕು ಈ ಲೋಕದಲ್ಲಿ ಪ್ರಕಾಶಿಸುವಂತೆ ನಾವು ಜೀವಿಸುವ ಹಾಗೆ ದೇವರ ಆತ್ಮ ಮಾಡ್ತಾನೆ. ಎಲ್ಲರೂ ನಿಂತ್ಕೋಣ. ಈ ಒಂದು ಸಮಯದಲ್ಲಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟವರಾಗಿ ಈ ಒಂದು ಮೇ ತಿಂಗಳಿನಲ್ಲಿ ದೇವರ ಮಹಿಮೆಗೋಸ್ಕರವಾಗಿ, ಮೇ ತಿಂಗಳು ಮಾತ್ರ ಅಲ್ಲ ಪ್ರೇರೆ, ಸಂಪೂರ್ಣವನ್ನು ಜೀವನ ಪರ್ಯಂತವಾಗಿ ಆತನ ಮಹಿಮೆಗೋಸ್ಕರವಾಗಿ ಜೀವಿಸಬೇಕಾಗಿದೆ. ಆದರೆ ದೇವರು ಈ ತಿಂಗಳ ಮತ್ತೆ ಕೇಳ್ತಾ ಇದ್ದಾನೆ, ದೇವರ ಮಹಿಮೆಗೋಸ್ಕರವಾಗಿ ನಾನು ಏನ್ ಮಾಡಬೇಕಾಗಿದೆ ದೇವರು ನಮಗೆ ತೋರಿಸಿಕೊಡುವಾಗ ನಾವು ಅದನ್ನು ಮಾಡೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಬೇರೆ. ಪರಿಶುದ್ಧನೇ, ಭೂಮಿ ಆಕಾಶಗಳ ಒಡೆಯಾದ ಪರಲೋಕ ತಂದೆ, ಅಪಾಪಿತನೇ, ಒಂದು ಮುಂಚಾನ ವೇಳೆಗೋಸ್ಕರ ನಿನಗೆ ಸ್ತೋತ್ರ ಉಂಟಾಗಲಿ. ದೇವ, ನಮ್ಮನ್ನು ನೀನು ರೂಪಿಸಿ ಉಂಟು ಮಾಡಿ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇರಿಸಿದ್ದಿ ಅಂದ್ರೆ ಅದನ್ನ ನಿನ್ನ ಮಹಿಮೆಗೋಸ್ಕರವಾಗಿ ಎಂದು ನಾವು ನೋಡುತ್ತೇವಲ್ಲಪ್ಪ. ಕರ್ತ, ನೀನು ಕರ್ತನೆ ನಮ್ಮ ಜೀವಿತಗಳ ಮೂಲಕ ಮಹಿಮೆ ಹೊಂದಿಕೊಳ್ಳುವಂತೆ ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನಾವು ನಿನ್ನನ್ನು ಸ್ತೋತ್ರ ಮಾಡುವಂತೆ ಎಲ್ಲಾ ಸಮಯಗಳಲ್ಲಿ ಕರ್ತ ನಮ್ಮ ಜೀವಿತಗಳಿಗೆ ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸುವುದಕ್ಕೆ ಬೇಕಾದ ಕೃಪೆ ಬಲವನ್ನು ಕೊಡು ಅಪ್ಪ. ಅನ್ಯರ ಮುಂದೆ ಕರ್ತನೆ ಏಸಪ್ಪ ಈ ಲೋಕದಲ್ಲಿ ಏಸಪ್ಪ ನಾವು ಕರ್ತನೆ ಬೆಳಗುಗಳಾಗಿರುವಂತೆ ಕಾರ್ಯ ಮಾಡು ಕರ್ತನೆ. ಇಲ್ಲಿರುವಂತಹ ಜನಗಳಿಗೆ ನಾವೊಂದು ಬೆಳಕಾಗಿ ಏಸಪ್ಪ ನಿನ್ನ ಬೆಳಕನ್ನು ಅವರಿಗೆ ಪ್ರಕಟಿಸುವಂತೆ ಅಪ್ಪ, ಅದು ಪ್ರಕಾಶಿಸುವಂತೆ ಒಳ್ಳೆಯ ಕ್ರಿಯೆಗಳ ಮೂಲಕವಾಗಿ ತೋರಿಸುವಂತೆ ನೀನು ಕಾರ್ಯ ಮಾಡುದೇವ. ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವದಿಸು. ಈ ಒಂದು ಸಭೆಗೆ ಸೇರಿರುವಂತ ಪ್ರತಿಯೊಂದು ಕುಟುಂಬಗಳನ್ನ ಆಶೀರ್ವದಿಸು. ಈ ಮೇ ತಿಂಗಳಲ್ಲಿ ಅವರು ಕರ್ತನೆ ಅಪ್ಪ ನಿನ್ನ ಮಹಿಮೆಗೋಸ್ಕರವಾಗಿ ಜೀವಿಸೋಕೆ ನಮ್ಮನ್ನು ಒಪ್ಪಿಸಿಕೊಡುವಂತೆ ಕೃಪೆ ಕೊಟ್ಟು ಬಲ ಕೊಟ್ಟು ನಡೆಸಿಕೊಡಬೇಕೆಂದು ಯೇಸುವಿನ ನಾವೇ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪುತ್ರನೇ, ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಮನವೇ ಕರ್ತನನ್ನು ಕೊಂಡಾಡು. ನಮ್ಮ ಕರ್ತಾದ ಯೇಸುವಿನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನಮ್ಮೊಟ್ಟಿಗೆ ಇರಲಿ. Praise the Lord. Let Jesus bless you throughout this May.